ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಅನ್ಕಿರು 3 ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅನ್ಕಿರು ಗೋಧಿ ಬಿಸ್ಕಿಟ್ ಮಾಡೋಣ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಮಾಡೋಣ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬಟ್ಲ ನೀರು ಹಾಕಿದ್ಮೇಲೆ ಒಂದು ಬಟ್ಲ ಸಕ್ಕರೆ ಹಾಕೋಣ ನೋಡಿ ಫ್ರೆಂಡ್ಸ್. ಹಾಕೊಂಡ್ಮೇಲೆ ಅನ್ಕಿರು ಆಯ್ತು ಒಂದೇ ಸಕ್ಕರೆ ಕರಗಿತ್ತಂದ್ರೆ ಆಯ್ತು ನೋಡಿರಿ. ಸಕ್ಕರೆ ಕರಗಿದ್ಮೇಲೆ ಗ್ಯಾಸ್ ಬಂದ್ ಮಾಡಿ ನೋಡಿರಿ. ಇವಾಗ ಅನ್ಕಿರು ಒಂದು ಕಪ್ ಅನ್ಕಿರು ಗೋಧಿ ಹಿಟ್ಟು ತೊಗೊಂಡು ನೋಡಿರಿ. ಮತ್ತು ಇನ್ನೊಂದು ಕಪ್ನು ತೊಗೊಳತ್ ನೋಡಿ, 2 ಕಪ್ ತೊಗೊಂಡು ನೋಡಿರಿ ಗೋಧಿ ಹಿಟ್ಟು. ಸ್ವಲ್ಪ ಉಪ್ಪು ತೊಗೊಂಡು ನೋಡಿರಿ. ಇವಾಗ ಉಪ್ಪು ಹಾಕ್ಯಂಡು ಸ್ವಲ್ಪ ಒಣ ಕೊಬ್ಬರಿ ಸಣ್ಣ ಮಾಡ್ಕೊಂಡು ತೊಗೊಂಡಿನ್ರಿ. ಒಣ ಕೊಬ್ಬರಿ ಇಷ್ಟು ಎಳ್ಳು ಒಂದು ಅರ್ಧ ಬಟ್ಲು ತುಪ್ಪ ತೊಗೊಂಡು ಮಿಕ್ಸ್ ಮಾಡ್ತೀನಿ ನೋಡಿರಿ. ಇವಾಗ ಬಿಳಿ ಎಳ್ಳನ್ನು ಹಾಕ್ಬೇಕು ನೋಡಿರಿ. ಚಂದ ಅಷ್ಟು ಮಿಕ್ಸ್ ಮಾಡ್ಬೇಕು ನೋಡಿರಿ ಕೈಲಿ. ತುಪ್ಪ ಅದೆಲ್ಲ ಅಷ್ಟು ಸರಿಯಾಗಿ ಒತ್ತಟ್ಟೆ ಚಂದ ಆಗ್ಬೇಕು ನೋಡಿರಿ. ಅದು ಅಷ್ಟು ಹಿಟ್ಟಿನ ತುಂಬ ಆಗತ್ತಾನ ಮುಟ್ಟಿಗೆ ಕಟ್ಟ್ರಿ ಮುಟ್ಟಿಗೆ ಆಗ್ಬೇಕು ನೋಡಿರಿ. ಈ ಥರ ಆಗ್ಬೇಕು ನೋಡಿರಿ ಹಿಟ್ಟು ಅನ್ಕಿರಿ. ಇವಾಗ ಅನ್ಕಿರಿ ಅದು ನೀರು ಸಕ್ರೆ ನೀರು ತಣ್ಣಗಾಗ್ಯದ ನೋಡಿರಿ. ಅವಾಗ ಫಸ್ಟಿಗೆ ಕುದಿಸ್ಕೊಂಡಿದೆ ನೋಡಿರಿ. ತಣ್ಣಗಾದ್ಮೇಲೆ ಅನ್ಕಿರಿ ಸ್ವಲ್ಪ ಉಗುರು ಬೆಚ್ಚಗಿರ್ಲಕ್ಕ ತೊಗೊಂಡು ಚಂದ ನಾದ್ಕೋಬೇಕು ನೋಡಿರಿ ಹಿಟ್ಟು ಅನ್ಕಿರಿ. ತಡೆ ನೀರು ಹಾಕಿಸಿಂದ ಗಟ್ಟಿ ಬರತ್ತನ ಅದ್ಬೇಕು ನೋಡಿರಿ. ಗಟ್ಟಿ ಆಗ್ಬೇಕು ನೋಡಿರಿ ಹಿಟ್ಟು ಅನ್ಕಿರಿ. ಅಷ್ಟು ಗಟ್ಟಿ ದೊಡ್ಡಪ್ಪ ನೋಡಿರಿ. ಹಿಟ್ಟು ಮುಕ್ಕು ನೀರು ಹಾಕಿಂದ ಚಂದ ನಾದ್ಕರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು. ನೀವು ಈ ಥರ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾರೆ ಗೋಧಿ ಬಿಸ್ಕಿಟ್ ಅನ್ಕಿರಿ. ಚಾದಾಗ ಅನ್ಕಿರಿ ಚಂದ ಅನಿಸ್ತದೆ ಚಾದಾಗ. ಎಷ್ಟು ನೀರು ಹಾಕಿಂದ ಕಲ್ಸ್ಕೊಳತ್ತೀನಿ ನೋಡಿರಿ. ಇವಾಗ ನಾವು ಹಿಟ್ಟು ಅನ್ಕಿರಿ ಗಟ್ಟಿ ನಾದ್ಬೇಕು ನೋಡಿರಿ. ಈ ಥರ ಗಟ್ಟಿ ಐತೆ ನೋಡಿರಿ ಹಿಟ್ಟು ಅನ್ಕಿರಿ. ಈ ಥರ ಗಟ್ಟಿನ ಅದಕ್ಕಂದು ಇಟ್ಕೋಬೇಕು ನೋಡಿರಿ. ಒಂದು 5 ನಿಮಿಷ ಬಿಡ್ಬೇಕು ರೀ ಮುಚ್ಚಿಗೆಸಿಂದು ಇಟ್ಟಿಗೆಸಿಂದು ತೊಗೊಂಡು ನೋಡಿರಿ. ಒಂದು 5 ನಿಮಿಷ ನಾನು ಮುಚ್ಚಿದೆ. ಐದು ನಿಮಿಷ ಇಟ್ಟರೆ ನಡೀತದೆ, ಇಡ್ಲಿಕ್ಕಿರು ನಡೀತದೆ ನೋಡಿರಿ. 2 ಉಂಡೆ ಮಾಡ್ಕೊಂಡು ನೋಡಿರಿ. ಇವಾಗ ಉಂಡೆ ಮಾಡ್ಕೊಂಡು ಚಂದ ಲಟ್ಟಿಸ್ಬೇಕು ನೋಡಿರಿ. ಚಪಾತಿ ತೊಗೊಂಡು ಚಪಾತಿ ಮಣಿ ಮೇಲೆ ಲಟ್ಟಿಸ್ಬೇಕು ನೋಡಿರಿ. ಇವಾಗ ಸ್ವಲ್ಪ ಜಾಸ್ತಿ ತೆಳ್ಳಗಿರ್ಬಾರ್ದ್ರಿ, ಅಷ್ಟೇ ಸರಿಯಾಗಿ ದಪ್ಪನೇ ಇರ್ಬೇಕು ನೋಡಿರಿ. ಬಿಸ್ಕಿಟ್ ದಪ್ಪ ಇದ್ರೆ ಚಂದ ಬರ್ತಾವೆ ರೀ. ಲಟ್ಟಿಸ್ಕೊಳತ್ತಿ ನೋಡಿರಿ ಚಂದ. ಸ್ವಲ್ಪ ಬುಡಕ್ಕೆ ಎಣ್ಣೆ ಹಚ್ಕೊಂಡು ನಾದ್ಕರಿ. ಎಣ್ಣೆ ಹಚ್ಕರಿ ಬುಡಕ್ಕೆ ಇಲ್ಕಂದ್ರೆ ಇಟ್ಟು ಸ್ವಲ್ಪ ಹತ್ತಗತ್ತದ ರೀ ಬಿಸ್ಕಿಟ್ ತೆಕ್ಕ ಟೈಮಿಗೆ. ಇವಾಗ ಅನ್ನಕ್ಕಿರಿ ಒಂದು ನಿಮ್ಗೆ ಯಾವ ಶೇಪ್ ಬೇಕಂದ್ರೆ ಆ ಶೇಪ್ದಾಗ ತಗೋರಿ. ಒಂದು ಡಕ್ಕಣ ತೊಗೊಂಡು ನೋಡಿರಿ. ಇವಾಗ ಡಕ್ಕಣ ಲಸಿಂದು ಈ ಶೇಪ್ ಆದ್ರೆ ಚಂದ ಅನಿಸ್ತದೆ ನೋಡಂತ ಈ ಶೇಪ್ ತೊಗೊಂಡು ನೋಡಿರಿ. ನಾನು ಅನ್ನಕ್ಕಿರಿ ಬಿಸ್ಕಿಟ್ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ರೀ ಬಿಸ್ಕಿಟ್ ಅನ್ನಕ್ಕಿರಿ. ಫಸ್ಟ್ ಹಿಂಗೆ ಮಾಡ್ಕೊತ ನೋಡಿರಿ. ಇದರಲ್ಲೇ ನೋಡಿರಿ ಜಾಸ್ತಿ ತೆಳ್ಳನ ಆದಿಲ್ರಿ, ನಾನು ಲಟ್ಟಿಸಿಲ್ಲ ನೋಡಿರಿ. ದಪ್ಪನೇ ಇರ್ಬೇಕು ನೋಡಿರಿ. ದಪ್ಪ ಇದ್ರೆ ಚಂದ ಬರ್ತಾವೆ ರೀ ಬಿಸ್ಕಿಟ್ ಅನ್ಕಿರಿ. ಅಷ್ಟೇ ಈ ಥರ ಮಾಡ್ಕೋಬೇಕ್ರಿ ಎಲ್ಲಸು. ಎಷ್ಟಾದ ನೋಡಿರಿ ಕಟ್ ಮಾಡ್ಕೋದು ಆದ್ಮೇಲೆ ಅನ್ಕಿರಿ ಇವಾಗ ಅನ್ಕಿರಿ ತೆಕ್ಕೋಬೇಕು ನೋಡಿರಿ. ಸೈಡಿಗೆ ಎಲ್ಲ ಇಟ್ಟಿರ್ತಲ್ರಿ ಅದೆಲ್ಲ ಅಷ್ಟು ತೆಕ್ಕೋಬೇಕ್ರಿ. ಇವಾಗ ಈ ಥರ ಅದು ನೋಡಿರಿ. ಈ ಥರ ಆದ್ಮೇಲೆ ಅನ್ಕಿರಿ ಇವಾಗ ಅನ್ಕಿರಿ ಎಣ್ಣೆ ಕಾಯಿಲಕ್ಕೆ ಇಟ್ಕೊಳತ್ತಿ ನೋಡಿರಿ. ಕಡಾಯಿ ಇಟ್ಕೊಂಡು ಇಷ್ಟು ಎಣ್ಣೆ ಹಾಕಿರ್ತೀನಿ ನೋಡಿರಿ. ಈ ಥರ ದಪ್ಪ ಆಗ್ಯಾವ ನೋಡಿರಿ. ಜಾಸ್ತಿ ದಪ್ಪನಾಗಿಲ್ಲ ಜಾಸ್ತಿ ತೆಳ್ಳಗನಾಗಿಲ್ಲ ನೋಡಿರಿ. ಅಷ್ಟು ಸರಿಯಾಗ್ಯಾವ. ಇವಾಗ ಅನ್ಕಿರಿ ಕಡಿಮೆ ಉರಿ ಜಾಸ್ತಿ ಕಾಯ್ಬಾರ್ದ್ರಿ. ಕಡಿಮೆ ಕಾಯ್ದಾಗೆ ಬಿಸ್ಕಿಟ್ ಹಾಕಿಬೇಕ್ರಿ. ಇಲ್ಕಂದ್ರೆ ಜಾಸ್ತಿ ಎಣ್ಣೆಗೆ ಅದಾದ್ರೆ ಒಳಗೇನು ಕುದಿಲ್ರಿ ಬಿಸ್ಕಿಟ್ ಅನ್ಕಿರಿ ಮೆತ್ತಗೆ ಬರ್ತಾವೆ ರೀ. ಎಷ್ಟು ಚಂದ ಸಣ್ಣ ಉರಿದಾಗೆ
ಇವೆಲ್ಲ ಮಾಡ್ಬೇಕ್ರಿ ಬಿಸ್ಕಿಟ್ ಇಲ್ಕಂದ್ರೆ ಮೆತ್ತಗಾಗ್ತಾವ್ರಿ. ಇಲ್ಕಂದ್ರೆ ಸಣ್ಣ ಎಷ್ಟು ಸಣ್ಣವ್ರು ಇದ್ದಾಗೆ ಇವೆಲ್ಲ ಇದು ಮಾಡ್ಬೇಕ್ರಿ. ಕಲರ್ ಚೇಂಜ್ ಆಗತ್ತಾನ ಹಂಗೆ ಸಣ್ಣ ಉರಿದಾಗೆ ಇಟ್ಕೋಬೇಕು ನೋಡಿರಿ. ಇವು ನೋಡಿರಿ ಕಲರ್ ಚೇಂಜ್ ಅಲ್ಲತ್ತ ನೋಡಿರಿ. ಬಿಸ್ಕಿಟ್ ಯಾವ ಥರ ಇರ್ತವೆ ಆ ಕಲರ್ ಚೇಂಜ್ ಅಲ್ಲತ್ತ ನೋಡಿರಿ. ಕಲರ್ ನೋಡ್ರಿ ಏನು ಮಸ್ತ್ ಹೊಂಟವು ಕಲರ್ ಅನ್ಕಿರಿ. ಲೇಟ್ ಆದ್ರೆ ಪರವಾಗಿಲ್ಲ, ಸಣ್ಣ ಉರಿದಾಗೆ ಇಟ್ಕೊಂಡು ಗೆಸಿಂದ ಬಿಸ್ಕಿಟ್ ಮಾಡ್ಕೋಬೇಕು ನೋಡಿರಿ. ಅಷ್ಟು ತಿರುವಾಗ್ಲತ್ತು ನೋಡಿರಿ. ನಾನು ಈ ಥರ ರೆಡಿ ಆದ ನೋಡಿರಿ. ಇವಾಗ ಅನ್ಕಿರಿ ತೆಕ್ಕತ್ ನೋಡಿರಿ ಬಿಸ್ಕಿಟ್ ಅನ್ಕಿರಿ. ನೋಡಿರಿ ಏನು ಮಸ್ತ್ ಬಂದವು, ಕಲರ್ ಚೇಂಜ್ ಆಗಿ ನೋಡಿರಿ. ಬಿಸ್ಕಿಟ್ ಕಲರೇ ಬಂದ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ ನೋಡಿರಿ ಈ ಕಲರ್ ಅನ್ಕಿರಿ. ಈ ಕಲರ್ ಆದಮೇಲೆ ತೆಕ್ಕಂದ್ರೆ ಬಿಸ್ಕಿಟ್ ಚಂದ ಒಳಗೆಲ್ಲ ಚಂದ ಇದಿರ್ತಾವ್ರಿ. ಇಲ್ಕಂದ್ರೆ ಮೆತ್ತಗೆ ಅನ್ನಿಸ್ತಾವ್ರಿ. ಬಡಾನೆ ಜಗ್ಗಿ ಉರಿ ಇಟ್ಟಕಂದ್ರೆ ಆದಷ್ಟು ಬೇಗ ಸಣ್ಣ ಉರಿದಾಗೆ ಬಿಸ್ಕಿಟ್ ರೆಡಿ ಆಗ್ತಾವ್ರಿ. ಚಹಾ ಕೂಡ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ ನೋಡಿರಿ ಬಿಸ್ಕಿಟ್. ಇವತ್ತಿನೆಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ.